ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆತ ರಾಜ್ಯಾದ್ಯಂತ ಆಕ್ರೋಶ. ಕರುನಾಡಿನಾದ್ಯಂತ ಕಾಂಗ್ರೆಸ್ ಕಿಚ್ಚು ಮೊಳಗಿದ ಪ್ರತಿಭಟನೆ. ಮೊಟ್ಟೆ ಎಸೆತವನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಹೋರಾಟ. ಬೆಂಗಳೂರು, ಮೈಸೂರು, ಮಂಡ್ಯ, ಕೋಲಾರದಲ್ಲೂ ಪ್ರೊಟೆಸ್ಟ್. ಹಾವೇರಿ, ಚಿತ್ರದುರ್ಗದಲ್ಲಿ ಕೈ ರಣಕಹಳೆ ಮೊಳಗಿಸಿದ್ದು ಹೇಗೆ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ಕಿಡಿಕಾರಿದ್ದೇಗೆ? ಒಂದೊಂದೇ ವಿಚಾರ ಕೆದಕಿ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ. ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆತ ರಾಜ್ಯಾದ್ಯಂತ ಆಕ್ರೋಶ. ಮೊಟ್ಟೆ ಎಸೆತವನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಹೋರಾಟ. ನಿನ್ನೆ ಕೊಡಗು, ಇಂದು ಕೊಪ್ಪಳದಲ್ಲೂ ಬಿಜೆಪಿಯಿಂದ ಪ್ರತಿಭಟನೆ. ಘಟನೆ ಖಂಡಿಸಿ 26ರಂದು ಕೊಡಗು ಚಲೋಗೆ ಕಾಂಗ್ರೆಸ್ ಪ್ಲಾನ್. ನೋಡೋಣ ಮೊಟ್ಟೆ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ತಣ್ಣಗಾಗಿಲ್ಲ. ಎರಡನೇ ದಿನವೂ ಸಿದ್ದರಾಮಯ್ಯ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೆಯಿತು. ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದು ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಆದರೆ ಇಂದು ಕೂಡ ಪ್ರತಿಭಟನೆ ಬಿಸಿ ತಟ್ಟಿತ್ತು. ಸಿದ್ದರಾಮಯ್ಯ ತೆರಳುತ್ತಿದ್ದ ಕಾರಿನ ಮೇಲೆ ಕಪ್ಪು ಬಟ್ಟೆ ಎಸೆದು ಪ್ರತಿಭಟನೆ ಮಾಡಿದ್ರು. ಕೊಡಗಿನ ಬಳಿಕ ಚಿಕ್ಕಮಗಳೂರಿನಲ್ಲೂ ಕಿಡಿಗೇಡಿತನ ಪ್ರದರ್ಶಿಸಲಾಯಿತು. ಕೊಪ್ಪದಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಕಪ್ಪು ಬಟ್ಟೆ ಎಸೆಯಲಾಯಿತು. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದ ಪ್ರಕರಣ ಸಂಬಂಧ 9 ಜನರನ್ನ ಕುಶಾಲನಗರ ಪೊಲೀಸರು ಬಂಧಿಸಿದ್ರು. 9 ಮಂದಿ ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದ್ದು, ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮನು, ಕೃಷ್ಣಪ್ಪ, ಮಂಜುನಾಥ್, ನಿತ್ಯಾನಂದ, ಪ್ರವೀಣ, ಗೌತಮ್, ಭಾಸ್ಕರ್ ನಾಯ್ಕ್, ಮಣಿಕಂಠ ಹಾಗೂ ಲಕ್ಷ್ಮೀನಾರಾಯಣ ಎಂಬುವರನ್ನ ಬಂಧಿಸಲಾಗಿದೆ. ಆರೋಪಿಗಳನ್ನ ಕಳೆದ ರಾತ್ರಿಯೇ ಕುಶಾಲನಗರ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ದು, ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆಯುವ ಹಂತಕ್ಕೆ ತಲುಪಿದ್ದು ನಾಡಿನ ಗೌರವಕ್ಕೆ ಧಕ್ಕೆಯಾಗಿದೆ ಅಂತ ವಿಧಾನಸೌಧದಲ್ಲಿ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಮಾಜಿ ಸಿಎಂ ಮೇಲೆ ಮೊಟ್ಟೆ ಎಸೆದಿದ್ರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು. ಕೊಡಗು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಕಾಂಗ್ರೆಸ್ ಹೇಳಿದೆ. ಅದೇಗೆ ಮುತ್ತಿಗೆ ಹಾಕ್ತಾರೆ, ನಾವು ನೋಡಿಕೊಳ್ತೇವೆ ಎಂದು ಸವಾಲು ಹಾಕಿದ್ದಾರೆ. ಕೊಡಗು ಎಸ್ಪಿ ಕಚೇರಿ ಮಾಜಿ ಸ್ಪೀಕರ್ ಬೋಪಯ್ಯ ಕಚೇರಿಯಲ್ಲ. ಮಾಜಿ ಸ್ಪೀಕರ್ ಹೇಳಿಕೆ ಸಂವಿಧಾನ ವಿರೋಧಿ ನಡೆಯಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ತಡೆಯಲು ಬೋಪಯ್ಯ ಬೀದಿಗೆ ಬಂದು ನಿಲ್ತಾರಾ ಅಂತ ವಾಟಾಳ್ ನಾಗರಾಜ್ ಪ್ರಶ್ನಿಸಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದ ಪ್ರಕರಣವನ್ನ ಶಾಸಕ ಸಾರಾ ಮಹೇಶ್ ಖಂಡಿಸಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ಮೇಲೆ ಮೊಟ್ಟೆ ಎಸೆದಿರುವುದು ಸರಿಯಲ್ಲ. ಆದರೆ ಇದೇ ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿರುವುದು ಕೂಡ ಸರಿಯಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಸಿಎಂ ಬೊಮ್ಮಾಯಿ ಭಾವಚಿತ್ರಕ್ಕೆ ಮೊಟ್ಟೆ ಹೊಡೆದು ಭಾವಚಿತ್ರ ಸುಟ್ಟಿರೋದು ಸರಿಯಲ್ಲ. ಯಾರೋ ಮಾಡಿದ ತಪ್ಪಿಗೆ ಮತ್ಯಾರದ್ದೋ ವಿರುದ್ಧ ಆಕ್ರೋಶ ಎಷ್ಟು ಸರಿ ಅಂತ ಶಾಸಕ ಸಾರಾ ಮಹೇಶ್ ಪ್ರಶ್ನಿಸಿದ್ರು. ಮೊಟ್ಟೆ ಎಸೆಯುವುದು ಆರ್ಎಸ್ಎಸ್ನ ಹೊಸ ಸಂಸ್ಕೃತಿ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಮೊಟ್ಟೆ ಎಸೆತ ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿಯಾಗಿದೆ. ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದು ವ್ಯವಸ್ಥಿತ ಸಂಚು. ಸಿದ್ದರಾಮಯ್ಯಗಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಆದ ಅಪಮಾನ. ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಣಕಿದ್ದೀರಿ. ಗೃಹ ಸಚಿವ ಆರಗ ಜ್ಞಾನೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕ ಉಗ್ರಪ್ಪ ಆಗ್ರಹಿಸಿದ್ರು. ಆರ್ಎಸ್ಎಸ್ ಬಿಜೆಪಿಯವರು ಕದ್ದು ಮೊಟ್ಟೆ ತಿಂತಾರೆ ಅಂತ ಹೇಳೋ ಮೂಲಕ ಕೇಸರಿ ಕಲಿಗಳಿಗೆ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಗುದ್ದು ಕೊಟ್ಟಿದ್ದಾರೆ. ಬೆಂಗಳೂರಿನ ರಸೆಲ್ ಮಾರ್ಕೆಟ್ನಲ್ಲಿ ಕದ್ದು ಮಾಂಸ ತಿಂತಾರೆ. ಇವರು ತಿನ್ನೋದು ಸಗಣಿ ಹಾಗೂ ಕುಡಿಯೋದು ಗಂಜಲ ಅಂತ ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ರು. ಗೃಹ ಮಂತ್ರಿ ಅವರನ್ನ ಮೊದಲು ಜೈಲಿಗೆ ಕಳಿಸಬೇಕು, ಜ್ಞಾನ ಇಲ್ಲದ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅಂತ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ಗರಂ ಆದ್ರು. ಕಾಂಗ್ರೆಸ್ನ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದು ಅಂತ ಬೆಂಗಳೂರಿನಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದು ಬಿಜೆಪಿಯವರಲ್ಲ, ಬಿಜೆಪಿಗೆ ಕೆಟ್ಟ ಹೆಸರನ್ನ ತರಲು ಕಾಂಗ್ರೆಸ್ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ಅಪಾರವಾದ ಗೌರವವಿದೆ. ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದಿಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ರು.
ಚಿಕ್ಕಮಗಳೂರಿಗೆ ಆಗಮಿಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮೂಡಿಗೆರೆ ತಾಲೂಕಿನ ಕಿರುಗುಂದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ನಿನ್ನೆ ಚಿಕ್ಕಮಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದ ಸಿದ್ದು ಇಂದು ಜಿಲ್ಲೆಯ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಮಾಡಿದ್ರು. ಕೊಪ್ಪ, ಶೃಂಗೇರಿ, ಮೂಡಿಗೆರೆ ತಾಲೂಕಿನಲ್ಲಿ ಹಾನಿ ಪ್ರದೇಶಗಳ ಪರಿಶೀಲನೆ ಮಾಡಿದ್ರು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಿದ್ದರಾಮಯ್ಯಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆಸೆದಿದ್ದನ್ನ ಕಾಂಗ್ರೆಸ್ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೊಟ್ಟೆಸೆದಿದ್ದನ್ನ ಖಂಡಿಸಿ ಆಗಸ್ಟ್ 26ರಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಡಿಕೇರಿ ಚಲೋ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಆಗಸ್ಟ್ 26ರಂದು ಮಡಿಕೇರಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ನಾಳೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಒಂದೊಂದೇ ವಿಚಾರ ಕೆದಕಿ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ. ಮೊಟ್ಟೆ ಎಸೆದವರ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದು ಹೇಗೆ? ಟಾರ್ಗೆಟ್ ಬಿಜೆಪಿ, ಆರ್ಎಸ್ಎಸ್ ವಿರುದ್ಧ ಕೆಂಡಾಮಂಡಲ. ಕೊಡಗು ಎಸ್ಪಿಗೆ ಸಿದ್ದರಾಮಯ್ಯ ಕೊಟ್ಟ ವಾರ್ನಿಂಗ್ ಏನು? ನೋಡೋಣ ಸಿದ್ದು ಗುದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಳೆ ಹಾನಿಗೀಡಾದ ಪ್ರದೇಶ ವೀಕ್ಷಣೆಗೆ ಅಂತ ತೆರಳಿದ ವೇಳೆ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ವಿಚಾರ ಇದೀಗ ಕಾಡ್ಗಿಚ್ಚಿನಂತೆ ಬೆಂಕಿ ಹೊತ್ತಿಕೊಂಡಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಗಾಂಧಿಯನ್ನೇ ಕೊಂದು ಹಾಕಿದವರು ನನ್ನನ್ನ ಬಿಡ್ತಾರಾ? ಸತ್ಯ ಹೇಳಿದ್ರೆ ಕೆಲವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಕಿಡಿಕಾರಿದ್ರು. ಕ್ಷಮಾಪಣೆ ಬರೆದು ಜೈಲಿನಿಂದ ಬಂದವರನ್ನ ವೀರ ಅಂತಾರೆ ಅಂತ ಮತ್ತೆ ಸಾರ್ವರ್ಕರ್ ಹೆಸರಿನಲ್ಲಿ ಸಿದ್ದರಾಮಯ್ಯ ತಿರುಗಿ ಬಿದ್ರು. ಮೊಟ್ಟೆ ಎಸೆದ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಬೆಂಕಿ ಚೆಂಡನ್ನೇ ಉಗುಳುತ್ತಿದ್ದಾರೆ. ನಾವೇನು ಬಳೆ ಹಾಕಿಕೊಂಡಿದ್ದೀವಾ ಅಂತ ಬಿಜೆಪಿ ವಿರುದ್ಧ ಗುಟುರು ಹಾಕಿದ್ರು. ಹುಡುಗರನ್ನ ಕಳಿಸಿ ಧಿಕ್ಕಾರ ಕೂಗಿಸ್ತಾರೆ. ನಾಚಿಕೆ ಆಗೋದಿಲ್ವಾ? ರೈತರ ಸಂಕಷ್ಟ ಆಲಿಸೋಕೆ ಬಂದ್ರೆ ನಮಗೆ ಅಡ್ಡಿಪಡಿಸ್ತಾರೆ. ರೈತರ ಬಗ್ಗೆ ಕಾಳಜಿ ಇದೆಯಾ? ನಾಚಿಕೆ ಆಗಲ್ವಾ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ನಾವು ಪ್ರತಿಭಟನೆ ಮಾಡ್ತೀವಿ, ಶೃಂಗೇರಿಯಲ್ಲೂ ಪ್ರತಿಭಟನೆ ಮಾಡ್ತೀವಿ, ಕಡೂರು, ಚಿಕ್ಕಮಗಳೂರು, ತರೀಕೆರೆ, ಕೊಡಗಿನಲ್ಲೂ ಪ್ರತಿಭಟಿಸ್ತೀವಿ. ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಬರೋದಿಲ್ವಾ ಅಂತ ಬಿಜೆಪಿ ಪ್ರತಿಭಟನೆ ವಿರುದ್ಧ ಆಕ್ರೋಶದ ನುಡಿಗಳನ್ನಾಡಿದ್ರು. ಬಿಜೆಪಿ ವಿರುದ್ಧ ಆಕ್ರೋಶ ಮುಂದುವರಿಸಿದ ಸಿದ್ದರಾಮಯ್ಯ, ಸರ್ಕಾರ ಇದೆ, ಪೊಲೀಸರು ಇದ್ದಾರೆ ಅಂತ ಹೆದರಿಸ್ತೀರಾ? ನಾವೇನು ಹೆದರೋ ಗಿರಾಕಿಗಳಲ್ಲ ಅಂತ ಹರಿಹಾಯ್ದ್ರು. ರಾಜಕೀಯ ಜೀವನದಲ್ಲಿ ಇವೆಲ್ಲ ನಾನು ಬಹಳ ನೋಡಿಬಿಟ್ಟಿದ್ದೀನಿ. ನಮಗೆ ಪಾಠ ಹೇಳಿಕೊಡೋದಕ್ಕೆ ಬರ್ತೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಆಗಸ್ಟ್ 26ರಂದು ಕೊಡಗು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ನಾನೇ ಹೋಗ್ತೀನಿ, ಎಸ್ಪಿ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ನಮ್ಮನ್ನ ಏನ್ ತಿಳ್ಕೊಂಡ್ ಬಿಟ್ಟಿದ್ದೀರಾ? ಹೆದರ್ತೀವಿ ಅಂದುಕೊಂಡಿದ್ದೀರಾ ಅಂತ ಬೆಂಕಿ ಉಗುಳಿದ್ರು. ಬಿಜೆಪಿ ಹಾಗೂ ಸಾವರ್ಕರ್ ವಿರುದ್ಧ ಮತ್ತೆ ಕಿಡಿಕಾರಿದ ಸಿದ್ದರಾಮಯ್ಯ, ಬಿಜೆಪಿಯವರು ಇದ್ದಾರಲ್ಲ ದೊಡ್ಡ ಪುಕ್ಲರು, ಬಿಜೆಪಿಯವರು ಪುಕ್ಲರು ಓಡಿ ಹೋಗ್ತಾರೆ ಅಂತ ಟೀಕಿಸಿದ್ರು. ಸಾವರ್ಕರ್ ಅವರನ್ನ ಅಂಡಮಾನ್ ಜೈಲಿಗೆ ಹಾಕಿದ್ರು, ಬಿಡುಗಡೆ ಮಾಡಿ ಅಂತ ಸಾವರ್ಕರ್ ಮುಚ್ಚಳಿಕೆ ಪತ್ರ ಬರೆದಿದ್ರು. ದಮ್ಮಯ್ಯ ಅಂತೀನಿ ಬಿಡುಗಡೆ ಮಾಡಿ ಎಂದಿದ್ದ ಗಿರಾಕಿ ಅವರು ವೀರ ಸಾವರ್ಕರ್ ಅಂತ ಬಿಜೆಪಿಯವರು ಕರೀತಿದ್ದಾರೆ. ವಿಡಿ ಸಾವರ್ಕರ್ ಹೆಸರಿನ ಮುಂದೆ ವೀರ ಸಾವರ್ಕರ್ ಅಂತ ಬಿಜೆಪಿಯವರು ಸೇರಿಸಿದ್ದಾರೆ. ಮುಚ್ಚಳಿಕೆ ಬರೆದು ಬಿಡುಗಡೆಯಾದ ಗಿರಾಕಿ ಸಾವರ್ಕರ್ ಅಂತ ಸಾವರ್ಕರ್ ಹಾಗೂ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ರೋಷಾವೇಶದಿಂದ ಮಾತನಾಡಿದ್ರು. ಇದಿಷ್ಟೇ ಅಲ್ಲ, ವಾಗ್ದಾಳಿ ಮುಂದುವರಿಸಿದ ಸಿದ್ದರಾಮಯ್ಯ, ಸತ್ಯ ಹೇಳಿದ್ರೆ ಬಿಜೆಪಿಯವರಿಗೆ ಮೈಯೆಲ್ಲ ಉರಿ ಹತ್ತಿಕೊಳ್ಳುತ್ತೆ, ನಾನು ಹೇಳ್ತಿರೋದು ಸತ್ಯ ಅಂತ ಗುಟುರು ಹಾಕಿದ್ರು. ಅಧಿಕಾರದಲ್ಲಿ ಇರೋದು ಕಾನೂನು ಭಂಗ ಮಾಡ್ತಿದ್ದಾರೆ, ನಾವು ಕಾನೂನು ಭಂಗ ಮಾಡ್ತೇವೆ, ನಮಗೆ ಬರೋದಿಲ್ವಾ? ಇವೆಲ್ಲ ನಡೆಯೋದಿಲ್ಲ ಬಿಜೆಪಿಯವರೇ, ಆರ್ಎಸ್ಎಸ್ ನವರೇ, ಇದೆಲ್ಲ ನಡೆಯೋದಿಲ್ಲ. ಸುಮ್ಮನೆ ಜನರ ಕೆಲಸ ಮಾಡೋ ಹಾಗೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ತೊಲಗಿ. ಮನೆ ಬಿದ್ದಿದೆ, ಜನ ಸಂಕಷ್ಟದಲ್ಲಿದ್ದಾರೆ, ₹1 ಪರಿಹಾರ ನೀಡೋ ಯೋಗ್ಯತೆ ಇಲ್ಲ ಅಂತ ಸಿದ್ದರಾಮಯ್ಯ ಚಾಟಿ ಬೀಸಿದ್ರು. ಸಾವರ್ಕರ್ಗೆ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಒಪ್ಪಿಗೆ ಇರಲಿಲ್ಲ, ತಿರಂಗ ನಮ್ಮ ದೇಶಕ್ಕೆ ಯೋಗ್ಯವಾದ ಧ್ವಜ ಅಲ್ಲ ಅಂದಿದ್ರು. ಆದ್ರೀಗ ಅದೇ ಸಾವರ್ಕರ್ನ ಬಿಜೆಪಿ ಹೊಗಳ್ತಾ ಇದೆ. ಹರ್ ಘರ್ ತಿರಂಗ ಅಂತ ಬಿಜೆಪಿ ಡ್ರಾಮಾ ಮಾಡ್ತಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿದ್ದು ವಾಗ್ದಾಳಿ ಮಾಡಿದ್ರು. ಅಷ್ಟೇ ಅಲ್ಲ, ಬಿಜೆಪಿಯವರಿಗೆ ನೈತಿಕ ಮೌಲ್ಯಗಳೇ ಇಲ್ಲ, ಸತ್ಯ ಹೇಳಿದ್ರೆ ಬಿಜೆಪಿಯವರು ಮೈಪರಚಿಕೊಳ್ತಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಕಾರಿನ
ಮೇಲೆ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಕ್ಕೆ ಸಿದ್ದರಾಮಯ್ಯ ಫುಲ್ ಕೆಂಡಾಮಂಡಲರಾಗಿದ್ರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ಆರ್ಎಸ್ಎಸ್ನವರು ಗುಂಡಾಗಳಂತೆ ವರ್ತಿಸುತ್ತಿದ್ದಾರೆ, ಪೊಲೀಸರು ಕೂಡ ಅವರ ಜೊತೆ ಶಾಮೀಲಾಗಿದ್ದಾರೆ ಅಂತ ಫುಲ್ ಕಿಡಿಕಾರಿದ್ರು. ತಿತಿಮತಿಯಲ್ಲಿ ಮಡಿಕೇರಿ, ಕುಶಾಲನಗರದಲ್ಲಿ ಧರಣಿ ಮಾಡಿದ್ದಾರೆ. ಆಗ ಪೊಲೀಸ್ನವರು ಏನ್ ಮಾಡ್ತಿದ್ರು? ಪೊಲೀಸ್ನವರು ಏನ್ ತಿಳಿದುಕೊಂಡಿದ್ದೀರಾ? ಬಿಜೆಪಿಯವರು ಏನ್ ಗೂಟ ಹೊಡ್ಕೊಂಡು ಇರ್ತಾರ ಅಂತ ಖಾಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಾರಿ ಕೊಡಗಿನಲ್ಲಿ ಕಾಂಗ್ರೆಸ್ 2 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಹೀಗಾಗಿ ಹತಾಶೆಯಿಂದ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಸಲಾಗ್ತಾ ಇದೆ. ಭದ್ರತೆ ನೀಡುವುದು ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ಎಂದು ಸಿದ್ದರಾಮಯ್ಯ. 3-4 ಕಡೆ ಪ್ರತಿಭಟನೆ ಮಾಡುವುದು ಗೊತ್ತಿದ್ರೂ ಪೊಲೀಸರು ಸುಮ್ಮನಿದ್ದಾರೆ. ಪ್ರತಿಭಟನಾಕಾರರನ್ನ ತಡೆಯುವುದಕ್ಕೆ ಆಗೋದಿಲ್ವಾ? ಕೊಡಗಿನ ಎಸ್ಪಿಗೆ ಯಾವ ರೋಗ ಬಂದಿತ್ತು ಅಂತ ಗರಂ ಆದ್ರು. ಆರ್ಎಸ್ಎಸ್ ನವರನ್ನ ಬೀದಿಯಲ್ಲಿ ಬಿಟ್ಟು ಆಟ ಆಡಿಸ್ತೀರಾ? ಅವರನ್ನ ಹಿಡಿದು ಒಳಗೆ ಹಾಕೋದಕ್ಕೆ ಆಗೋದಿಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಅವರು ಸಿಎಂ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಪ್ರಶ್ನಿಸಿದ ಸಿದ್ದು, 6-7 ತಿಂಗಳಾದ್ಮೇಲೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ನಾನು ಶಾಡೋ ಚೀಫ್ ಮಿನಿಸ್ಟರ್, ವಿಪಕ್ಷ ನಾಯಕ ಬಂದ್ರೆ ಪ್ರೊಟೆಕ್ಷನ್ ಕೊಡಬೇಕು, ಆದ್ರೆ ಅವರನ್ನೆಲ್ಲ ಬಿಟ್ಟು ತಮಾಷೆ ನೋಡ್ತೀರಾ ಅಂತ ಪೊಲೀಸರ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರಿದ್ರು. ಸಿದ್ದು ಪರ ಮಾತನಾಡುತ್ತಾ ಬಿಜೆಪಿಗೆ ಡಿಕೆಶಿ ಹೇಳಿದ್ದು ಏನು? ಇದು ಸಿದ್ದರಾಮಯ್ಯ ಹತ್ಯೆಯ ಟ್ರಯಲ್ ಎಂದವರು ಯಾರು? ಸುಳ್ಳಿಗೆ ಮತ್ತೊಂದು ಹೆಸರೇ ಬಿಜೆಪಿ ಮತ್ತು ಶಾಸಕರು ಅಂದಿದ್ಯಾರು? ಪ್ರತಾಪ್ ಸಿಂಹ ವಿರುದ್ಧ ಡಿಕೆಶಿಗೆ ಗುಡುಗಿದ್ದು ಹೇಗೆ? ನೋಡೋಣ ಕಾಂಗ್ರೆಸ್ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಕೆ ಶಿವರಾಮ್, ಇದು ಸಿದ್ದರಾಮಯ್ಯ ಹತ್ಯೆಯ ಟ್ರಯಲ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಶಿವರಾಮ್, ಸಿದ್ದರಾಮಯ್ಯ ಜನಪ್ರಿಯತೆ ಸಹಿಸದೆ ಆರ್ಎಸ್ಎಸ್ ಬಿಜೆಪಿಯಿಂದ ಸಂಚು ನಡೆದಿದೆ. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಜನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರನ್ನ ಇಲ್ಲದಂತಾಗಿಸಬೇಕು ಅಂತ ಸಂಚು ನಡೀತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸರ್ಕಾರ ಭದ್ರತೆ ನೀಡಬೇಕು ಅಂತ ಮೈಸೂರಿನಲ್ಲಿ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಒತ್ತಾಯಿಸಿದ್ದಾರೆ. ವಿಎಚ್ಪಿ ಮತ್ತು ಹಿಂದೂ ನಾಯಕರಿಗೆ ನೀಡಿರುವಂತೆ ಭದ್ರತೆ ನೀಡಿ, ಸಿದ್ದರಾಮಯ್ಯ ಮೇಲೆ ದಾಳಿಯಾಗಲಿ ಅಂತ ಬಯಸಿದ್ದೀರಾ? ಕೊಡಗಿನಲ್ಲಿ ನಡೆದಿರುವುದು ಸರ್ಕಾರದ ದಾಳಿ ಅಂತ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಇದು ಸರ್ಕಾರದ ದಾಳಿ, ಇದರಲ್ಲಿ ಯಾವುದೇ ಹೈಡ್ ಅಂಡ್ ಸೀಕ್ ಇಲ್ಲ ಅಂತ ಹೇಳಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆಸೆದ ಪ್ರಕರಣ ಸಂಬಂಧ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್, ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು, ಇದು ಸರ್ಕಾರ ಪ್ರಾಯೋಜಿತ ಕೃತ್ಯ. ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ಮುಂಜಾಗ್ರತಾ ಕ್ರಮವಾಗಿ ಕಾರ್ಯಕರ್ತರನ್ನ ಬಂಧಿಸಬಹುದಿತ್ತು. ಈ ಮೂಲಕ ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಸರ್ಕಾರ ಹೊರಟಿದೆ. ಸಿದ್ದರಾಮಯ್ಯ ಮಾಸ್ ಲೀಡರ್, ಅದಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂದರು. ಇದು ಸರ್ಕಾರದ ವೈಫಲ್ಯ. ಮುನ್ಸೂಚನೆ ಇದ್ರೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರವೇ ಈ ದಾಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ದುರದೃಷ್ಟಕರ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ವಾಗ್ದಾಳಿ ನಡೆಸಿದ್ರು. ವಿಪಕ್ಷ ನಾಯಕರು ಸರ್ಕಾರದ ತಪ್ಪುಗಳನ್ನ ತಿದ್ದುವುದು ಕರ್ತವ್ಯ. ಈ ವೇಳೆ ಈ ರೀತಿಯ ಕೃತ್ಯ ನಡೆದಿದೆ. ಗೃಹ ಮಂತ್ರಿ ರಾಜೀನಾಮೆ ನೀಡಲಿ, ರಾಜ್ಯಪಾಲರು ವಜಾಗೊಳಿಸಬೇಕು, ಮೊಟ್ಟೆ ಎಸೆದ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಸುಳ್ಳಿಗೆ ಮತ್ತೊಂದು ಹೆಸರೇ ಬಿಜೆಪಿ ಶಾಸಕರು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಡಿಕೆಶಿ, ನಾನು ಮಾಡಿದ್ರೆ ನಾನು ಅಂತಾನೆ ಹೇಳಿಕೊಳ್ಬೇಕು, ಕಾರ್ಯಕರ್ತರು ಮಾಡಿದ್ರೆ ಕಾರ್ಯಕರ್ತರು ಅನ್ಬೇಕು ಅಂತ ಹೇಳಿದ್ರು. ಆದ್ರೆ ಮೊಟ್ಟೆ ಎಸೆದಿದ್ದು ಕಾಂಗ್ರೆಸ್ ಅಂತ ಹೇಳಿರೋದು ಹೇಡಿತನ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಂಡಕಾರಿದ್ರು. ಇನ್ನು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಗುಡುಗಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಾಪ್ ಸಿಂಹ ಏನು ಲ್ಯಾಂಡ್ ಓನರ? ಮಡಿಕೇರಿ ಏನು ಸಂಸದ ಪ್ರತಾಪ್ ಸಿಂಹ ಮನೇನಾ? ಓಹೋಹೋ ಅಂತಾನೆ ಪ್ರತಾಪ್ ಸಿಂಹಗೆ ಡಿಕೆಶಿ ಪಂಚ್ ಕೊಟ್ರು. ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕಿತ್ತು ಅಂತ ಹೇಳಿದ್ದ ಸಂಸದ ಪ್ರತಾಪ್ ಸಿಂಹ ಮಾತಿಗೆ ಲೇವಡಿ ಮಾಡಿದ ಡಿಕೆಶಿ ಮಾತಿನಲ್ಲೇ ಟಾಂಗ್ ಕೊಟ್ರು.
ಸಿದ್ದರಾಮಯ್ಯ ಅವರನ್ನ ನೋಡಿ ಬಿಜೆಪಿಯವರು ದಿಗ್ಭ್ರಮೆಯಾಗಿದ್ದಾರೆ. ಹೀಗಾಗಿ ವಿಪಕ್ಷ ನಾಯಕನ ಮೇಲೆ ಈ ರೀತಿ ಆಗ್ತಿದೆ ಅಂತ ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿದ್ರು. ಇದಕ್ಕೆ ಶಾಸಕರು ಸಚಿವರು ಕುಮ್ಮಕ್ಕು ಕೊಡ್ತಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಏನಾಗಿದೆ? ಇದನ್ನ ಬಿಟ್ಟು ನೀವು ಅಭಿವೃದ್ಧಿ ಕಡೆ ಗಮನ ಕೊಡಿ. ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದ ಹಾಗೆ ನಾವು ಮಾಡಿದ್ರೆ ಇವರ ಒಬ್ಬರ ಮಂತ್ರಿಗಳು ನಮ್ಮ ಕಡೆ ಬರೋಕೆ ಆಗಲ್ಲ. ಆ ರೀತಿ ಕೆಲಸ ಮಾಡೋದ್ರಿಂದ ಯಾವ ರೀತಿ ಮುಖಭಂಗ ಆಗತ್ತೆ ಅಂತ ಯೋಚನೆ ಮಾಡಿ ಅಂತ ಶಾಸಕ ಪುಟ್ಟರಂಗಶೆಟ್ಟಿ ಕಿಡಿಕಾರಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆಯೋದು ಚಿಲ್ಲರೆ ಕೆಲಸ ಅಂತ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದವರು ಜನರ ಮನಸ್ಸನ್ನ ಬೇರೆಡೆ ಸೆಳೆಯೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಬಿಜೆಪಿಯವರಿಗೆ ನಡುಕ ಪ್ರಾರಂಭವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ ಅಂತ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಹೇಳಿದ್ರು. ಬಿಜೆಪಿಯವರು ಮೊಟ್ಟೆ ಎಸೆದ್ರೆ ನಾವು ಕಲ್ಲು ಎಸೆಯುತ್ತೇವೆ ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಕ್ರೋಶ ಹೊರಹಾಕಿದ್ರು. ಮುಂದಿನ ಚುನಾವಣೆಯಲ್ಲಿ 60 ಸೀಟು ಬರಲ್ಲವೆಂದು ಗೊತ್ತಾಗಿದೆ. ಗಲಾಟೆ ನಿಯಂತ್ರಿಸದಿದ್ರೆ ಬಿಜೆಪಿ ಮುಂದೆ ಪರಿಣಾಮ ಎದುರಿಸಬೇಕಾಗತ್ತೆ. ನಮ್ಮ ಕಾರ್ಯಕರ್ತರು ಅವರಿಗೆ ಕಲ್ಲು ಎಸೆಯುವುದು ದೊಡ್ಡದಲ್ಲ. ಆಗಸ್ಟ್ 26ರಂದು ಕೊಡಗು ಚಲೋ ಮಾಡ್ತೇವೆ. ಸಾವರ್ಕರ್ ಇತಿಹಾಸವನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಿಜೆಪಿಯವರು ಸಾವರ್ಕರ್ ಇತಿಹಾಸ ಸರಿಯಾಗಿ ಓದಬೇಕು ಅಂತ ಶಾಸಕ ಹಿಟ್ನಾಳ್ ಹೇಳಿದ್ರು. ಮೊಟ್ಟೆ ಕಿಚ್ಚು ಕ್ಷಣ ಕ್ಷಣಕ್ಕೂ ಜ್ವಾಲಾಮುಖಿಯಂತೆ ಸ್ಫೋಟ. ಸಿದ್ದರಾಮಯ್ಯ ಬೆಂಬಲಿಗರು ಕಾರ್ಯಕರ್ತರ ಆಕ್ರೋಶ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರ ಹೋರಾಟ ಹೇಗಿತ್ತು? ಬೆಂಗಳೂರು, ಮೈಸೂರು, ಮಂಡ್ಯ, ಬಳ್ಳಾರಿಯಲ್ಲೂ ಪ್ರತಿಭಟನೆ. ನೋಡೋಣ ಕೈ ಪ್ರೊಟೆಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ರು. ಮೈಸೂರಿನ ನ್ಯಾಯಾಲಯದ ಬಳಿ ಜಮಾಯಿಸಿದ ಅಭಿಮಾನಿಗಳು ಗೋಡ್ಸೆ ಭಾವಚಿತ್ರವನ್ನ ಸುಟ್ಟು ಹಾಕಿ ಆಕ್ರೋಶ ಹೊರಹಾಕಿದ್ರು. ಗೋಡ್ಸೆ ಸಂತತಿ ಅಳಿಯಲು ಅಂತ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು. ಚಾಮರಾಜನಗರದಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಚಾಮರಾಜನಗರದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ರು. ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ದರಿಂದಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆರ್ಎಸ್ಎಸ್ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆ ಕೂಗಿ ಕಿಡಿಗೇಡಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿದ್ದಕ್ಕೆ ಮಂಡ್ಯದಲ್ಲೂ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಪಾರ್ಕ್ ಬಳಿ ಜಮಾಯಿಸಿದ ಕಾರ್ಯಕರ್ತರು ಕೈಯಲ್ಲಿ ಬಾಯ್ಲ್ಡ್ ಎಗ್ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಮಂಡ್ಯ ಮಾರ್ಗವಾಗಿ ಯಾರೇ ಬಿಜೆಪಿ ಶಾಸಕರು, ಸಚಿವರು ಬಂದ್ರೆ ಚಪ್ಪಲಿ ಎಸೆಯೋದಾಗಿ ಎಚ್ಚರಿಕೆ ಕೊಟ್ಟರು. ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಸಲಾಯಿತು. ಮೊಟ್ಟೆಗಳನ್ನ ತಂದು ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಪೋಸ್ಟರ್ ಹಿಡಿದು ಧಿಕ್ಕಾರ ಕೂಗಿದ್ರು. ರಾಮಲಿಂಗಾರೆಡ್ಡಿ, ಎಚ್ಎಂ ರೇವಣ್ಣ, ಸಲೀಂ ಅಹಮದ್, ಬಿಕೆ ಹರಿಪ್ರಸಾದ್, ಯುವಿ ವೆಂಕಟೇಶ್, ಪ್ರಕಾಶ್ ರಾಥೋಡ್, ನಜೀರ್ ಅಹಮದ್, ಆರ್ವಿ ದೇವರಾಜ್, ವಿಎಸ್ ಉಗ್ರಪ್ಪ ಭಾಗಿಯಾಗಿದ್ದಾರೆ. ಪ್ರತಿಭಟನೆ ವೇಳೆ ಮೊಟ್ಟೆ ಪ್ರದರ್ಶನ ಮಾಡಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯ ಕಾರ್ಗೆ ಮೊಟ್ಟೆ ಎಸೆದಿದ್ದಕ್ಕೆ ಕೊಪ್ಪಳದಲ್ಲೂ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಶೋಕ ವೃತ್ತದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕೈಗೆ ಕಪ್ಪು ಪಟ್ಟಿ ಧರಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಮೊಟ್ಟೆ ಎಸೆದ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಖಂಡಿಸಿ ಗದಗ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಗದಗ ಜಿಲ್ಲೆ ರೋಣ ಪಟ್ಟಣದ ಸೂಡಿ ಕ್ರಾಸ್ ಬಳಿ ರೋಣ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಸೂಡಿ ಕ್ರಾಸ್ನಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ನಾಯಕರ ಭಾವಚಿತ್ರಕ್ಕೆ ಮೊಟ್ಟೆ ಹಾಗೂ ಸಗಣಿ ಎಸೆದು ಕೈ ಕಾರ್ಯಕರ್ತರು ಕಿಡಿಕಾರಿದ್ರು. ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಹೋರಾಟ ನಡೆಸಿದ್ರು. ಅಷ್ಟೇ ಅಲ್ಲ, ಶಾಸಕರಾದ ಜೆಎನ್ ಗಣೇಶ್, ಭೀಮಾ ನಾಯ್ಕ್,
ರಾಜಶೇಖರ್ ಹಿಟ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.